ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲ ಧಾರ್ಮಿಕ ಬಂಧುಗಳೆಲ್ಲರಿಗೂ ಕೂಡ ನಮಸ್ಕಾರ. ಈ ಮಹಾಲಯ ಪಕ್ಷದ ಸಂದರ್ಭದಲ್ಲಿ ಅನೇಕ ಜನ ಈ ಶ್ರಾದ್ದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ಅದರಲ್ಲಿ ಹಲವರು ಕೇಳಿದ ಪ್ರಶ್ನೆ ಯಾವುದು ಅಂದರೆ, ಆಚಾರ್ಯರೇ, ನಮ್ಮ ಪಿತೃಗಳಿಗೆ ಮುಕ್ತಿ ಆಗಬೇಕು ಅಂದರೆ, ಮೋಕ್ಷ ಸಿಗಬೇಕು ಅಂದರೆ ನಾವು ಯಾವ ಕ್ಷೇತ್ರಕ್ಕೆ ಹೋಗಿ ಶ್ರಾದ್ದಾದಿಗಳನ್ನು ಮಾಡಬೇಕು ಅಂತ ಈ ಪ್ರಶ್ನೆಯನ್ನು ಹಲವು ದಿವಸಗಳಿಂದ ಕೇಳ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. ಮೊದಲಿಗೆ ಶ್ರಾದ್ದವನ್ನು ಮಾಡಬೇಕು. ನಾವು ಇರುವಂಥ ಸ್ಥಳದಲ್ಲೇ ಮೊದಲು ಶ್ರಾದ್ದವನ್ನು ಮಾಡೋದನ್ನು, ಆ ಪರಂಪರೆಯನ್ನು ನಡೆಸಿಕೊಂಡು ಬರಬೇಕು. ಕೇವಲ ಯಾವುದೋ ಒಂದು ಬಾರಿ ಮಾತ್ರ ಹೋಗಿ ಆ ಕ್ಷೇತ್ರದಲ್ಲಿ ಶ್ರಾದ್ದ ವಿಧಿಗಳನ್ನು ಮುಗಿಸ್ಕೊಂಡು ಬಂದ್ವಿ ಅಂದರೆ ಇನ್ಮೇಲೆ ಶ್ರಾದ್ದಾದಿಗಳನ್ನು ಮಾಡ್ಲಿಕ್ಕೆ ಬರೋದಿಲ್ಲ ಅಂತೇನಿಲ್ಲ. ಶ್ರಾದ್ದಾದಿಗಳನ್ನು ನಾವು ಇರುವ ತನಕವೂ ನಾವು ಮಾಡ್ತಾನೇ ಇರಬೇಕು. ಪಿತೃಗಳಿಗೂ ನಮಗೂ ಸಂಬಂಧ ಮುಗಿದು ಹೋಗೋದಿಲ್ಲ. ಹಾಗಾಗಿ ಕೆಲವರ ಪ್ರಶ್ನೆ ಏನು ಅಂದರೆ, ನಾವು ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗಿ ಶ್ರಾದ್ದಾದಿಗಳನ್ನು ಮಾಡಿಬಿಟ್ರೆ ಇನ್ಮೇಲೆ ನಾವು ಶ್ರಾದ್ದವನ್ನು ಮಾಡುವಂಥ ಅವಶ್ಯಕತೆ ಬರೋದಿಲ್ವಾ ಆಚಾರ್ಯ ಅಂತ ಕೇಳ್ತಾ ಇರ್ತಾರೆ. ಹಾಗಾಗಿ ನಾವು ಕ್ಷೇತ್ರ ಶ್ರಾದ್ದಗಳನ್ನು ಮಾಡಲೇಬೇಕು, ಕ್ಷೇತ್ರ ವಿಧಿಗಳನ್ನೂ ಮಾಡಲೇಬೇಕು. ನಾವು ಪ್ರತಿ ವರ್ಷ ಮಾಡುವಂಥ ಮೃತ್ತಿಥಿ ಸಂವತ್ಸರ ಶ್ರಾದ್ದಗಳನ್ನು ನಾವು ಮಾಡಲೇಬೇಕು. ಇದ್ಯಾವುದನ್ನು ನಾವು ನಿಲ್ಲಿಸ್ಲಿಕ್ಕಾಗೋದಿಲ್ಲ. ಹಾಗೆಯೇ ಮಹಾಲಯ ಪಕ್ಷದ ಈ ಶ್ರಾದ್ದಾದಿಗಳನ್ನು ನಡೆಸಲೇಬೇಕು. ಆದರೆ ಯಾವ ಕ್ಷೇತ್ರದಲ್ಲಿ ಮೊದಲು ನಾವು ಪ್ರತಿ ವರ್ಷವೂ ನಾವು ಇರುವಂಥ ಸ್ಥಳದಲ್ಲಿ ಶ್ರಾದ್ದಾದಿಗಳನ್ನು ಮಾಡ್ತಾ ಇರಬೇಕು. ಜೊತೆಗೆ ನಮ್ಮ ಪಿತೃಗಳಿಗೆ ಸದ್ಗತಿ ಸಿಗಲಿ ಅಂತ, ಮೋಕ್ಷ ಸಿಗಲಿ. ಯಾಕೆ ಮೋಕ್ಷ ಸಿಗಬೇಕು? ಯಾಕೆ ಅಂದರೆ ನಮ್ಮ ಪಿತೃಗಳು ಈ ಭೂಲೋಕದಲ್ಲಿ ಅನೇಕ ರೀತಿಯ ಸಂಸಾರದ ದುಃಖವನ್ನು ನೋಡಿ ಹೋಗಿದ್ದಾರೆ. ಅವರು ಈ ಭೂಲೋಕದಲ್ಲಿ ಅವ್ರು ಇರೋ ತನಕ ಸುಖವಾಗಿದ್ರು ಅಂತ ನಾವು ಹೇಳಿಕ್ ಬರೋದೇ ಇಲ್ಲ. ಯಾಕಂದ್ರೆ ಈ ಸಂಸಾರದಲ್ಲಿ ಏನೆಲ್ಲ ತೊಂದರೆಗಳಿದೆ, ಏನೆಲ್ಲ ದುಃಖ ಇದೆ ಅನ್ನೋದನ್ನು ನಾವು ಆಲ್ರೆಡಿ ಈಗ ನಾವು ಅನುಭವಿಸ್ತಾ ಇದ್ದೀವಿ. ಇಲ್ಲೂ ದುಃಖವನ್ನು ಅನುಭವಿಸಿ ಪುನಃ ಅವರಿಗೆ ದುಃಖ ಆಗೋದು ಬೇಡ, ಮತ್ತೆ ಅವರಿಗೆ ಇನ್ನೊಂದು ಜನ್ಮ ಸಿಗೋದು ಬೇಡ. ಅವರಿಗೆ ಸಿಗಬೇಕು ಅಂತ ಆದರೆ ಅವರಿಗೆ ಮೋಕ್ಷವೇ ಸಿಗಲಿ ಅಂತ, ಪುನಃ ಅವರು ಈ ಭೂಲೋಕವನ್ನ ನೋಡದೇ ಇರುವ ರೀತಿ ಆಗಲಿ ಅಂತ, ಪುನಃ ಅವರು ಹುಟ್ಲಿ ಅಂತ ನಾವು ಅಪೇಕ್ಷೆ ಪಡಲೇಬಾರ್ದು. ಕೆಲವರೆಲ್ಲ ಹೇಳ್ತಾ ಇರ್ತಾರೆ, ನನ್ನ ತಂದೆ ಪುನಃ ಹುಟ್ಲಿ, ನನ್ನ ತಾಯಿ ಪುನಃ ಹುಟ್ಲಿ ಅಂತ. ಯಾವತ್ತು ನಮ್ಮ ಪಿತೃಗಳು ಪುನಃ ಹುಟ್ಲಿ ಅಂತ ನಾವು ಅಪೇಕ್ಷೆ ಪಡಲೇಬಾರ್ದು. ಆ ಪಿತೃಗಳಿಗೆ ಮೋಕ್ಷ ರೂಪ ಸದ್ಗತಿ ಆಗಲಿ ಅಂತ ಕೇಳ್ಕೊಳ್ಬೇಕು ಅಂತ. ಯಾಕಂದ್ರೆ ಹುಟ್ಟಿದ್ರು ಅಂದ್ರೆ ಎಷ್ಟೆಲ್ಲ ತೊಂದರೆಗಳಿದೆ, ಎಷ್ಟೆಲ್ಲ ನೋವಿದೆ ಅನ್ನೋದನ್ನು ನಾವು ಆಲ್ರೆಡಿ ಈಗ ನೋಡಿದ್ದೇವೆ. ಹಾಗಾಗಿ ಅಂತ ಪುನಃ ಈ ಸಂಸಾರಕ್ಕೆ, ಈ ಸಂಸಾರವೆಂಬ ಚಕ್ರಕ್ಕೆ, ಈ ನೋವಿನ ಬಾವಿಗೆ ಪಿತೃಗಳು ಬಂದು ಬೀಳಲಿ ಅಂತ ನಾವು ಅಪೇಕ್ಷೆ ಪಡಬಾರದು. ಇಂಥ ಪಿತೃಗಳಿಗೆ ಸದ್ಗತಿ ಆಗಬೇಕು ಅಂದ್ರೆ ಯಾವ ಕ್ಷೇತ್ರಗಳಲ್ಲಿ ನಾವು ಶ್ರಾದ್ದವನ್ನ ಮಾಡಬೇಕು ಅಂದ್ರೆ, ಅಯೋಧ್ಯ, ಮಥುರಾಮಾಯ, ಕಾಶಿ, ಕಂಚಿ, ಅವಂತಿಕಾ, ಪುರಿ, ದ್ವಾರಾವತಿ ಚೈವ ಸಪ್ತೈತ ಮೋಕ್ಷದಾಯಿಕಾಹ. 7 ಕ್ಷೇತ್ರಗಳಿದ್ದಾವೆ. ಕೆಲವರು ರಾಮೇಶ್ವರವನ್ನ ಸೇರಿಸಿಕೊಳ್ತಾರೆ. ಆದರೆ ರಾಮೇಶ್ವರ ಈ ಸಪ್ತ ಕ್ಷೇತ್ರಗಳಲ್ಲಿ ಸೇರೋದಿಲ್ಲ. ಉಡುಪಿ ಆಗಲಿ ಅಥವಾ ನಮಗೆ ರಾಮೇಶ್ವರ ಕ್ಷೇತ್ರವಾಗಲಿ, ಅಲ್ಲಿಯೂ ನಾವು ಶ್ರಾದ್ದಾದಿಗಳನ್ನು ಮಾಡಬಹುದು. ಆದರೆ ಈ ಸಪ್ತ ಕ್ಷೇತ್ರಗಳಲ್ಲಿ ಇದ್ಯಾವುದು ಕೂಡ ಸೇರೋದಿಲ್ಲ. ಹಾಗಾದರೆ ಈ ಸಪ್ತ ಕ್ಷೇತ್ರಗಳಲ್ಲಿ ಸೇರುವಂಥ ಪ್ರದೇಶಗಳು ಯಾವ್ಯಾವುದು? ಅಯೋಧ್ಯ, ಮಥುರಾಮಾಯ, ಕಾಶಿ, ಕಂಚಿ, ಅವಂತಿಕಾ, ಪುರಿ, ದ್ವಾರಾವತಿ ಚೈವ ಸಪ್ತೈತಾಹ ಮೋಕ್ಷದಾಯಿಕಾಹ. ಅನೇಕ ಹಿರಿಯರು, ಶಾಸ್ತ್ರಕಾರರೆಲ್ಲ ಈ ರೀತಿಯಾಗಿ ಆಚರಣೆಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಸಪ್ತ ಕ್ಷೇತ್ರಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಮೊದಲಿಗೆ ಬರುವಂಥದ್ದು ಅಯೋಧ್ಯ. ಸಾಕ್ಷಾತ್ ಶ್ರೀರಾಮಚಂದ್ರನ ಕ್ಷೇತ್ರ. ಇದಕ್ಕಿಂತ ಇನ್ನೊಂದು ಮಹಿಮೆ ಈ ಕ್ಷೇತ್ರದಲ್ಲಿ ನಾವು ನಿರೀಕ್ಷೆ ಮಾಡಬೇಕು ಅಂತಿಲ್ಲ. ಅಯೋಧ್ಯೆಯ ರಾಮನೇ ಅಲ್ಲಿ ಜನಿಸಿದ್ದಾನೆ, ಅಯೋಧ್ಯಾಧಿಪತಿ ಶ್ರೀರಾಮ ಅಂತ. ಅಯೋಧ್ಯ ಕ್ಷೇತ್ರದಲ್ಲಿ ನಾವು ಮಾಡುವಂಥ ಶ್ರಾದ್ದ ಅದು ಅತ್ಯಂತ ಪವಿತ್ರ ಶ್ರಾದ್ದ ಅಂತ ಆಗ್ತದೆ. ನಮ್ಮ ಪಿತೃಗಳಿಗೆ, ನಮ್ಮ ತಂದೆ ತಾಯಿಗಳಿಗೆ ಅತ್ಯಂತ ಸಂತೋಷವನ್ನ ಕೊಡುತ್ತೆ. ಯಾವಾಗ ನಾವು ಈ ಕ್ಷೇತ್ರಕ್ಕೆ ಹೋಗಿ ಶ್ರಾದ್ದಾದಿಗಳನ್ನು ಮುಗಿಸ್ತೇವೋ, ಮಾಡ್ತೇವೋ,
ಇದು ಕ್ಷೇತ್ರ ಶ್ರಾದ್ದ ಅಂತ ಕರೆಸಿಕೊಳ್ಳುತ್ತೆ. ನಮ್ಮ ಪಿತೃಗಳಿಗೂ ಕೂಡ ಸದ್ಗತಿಗೆ ನೇರ ಕಾರಣ ಆಗುತ್ತೆ. ಮೊದಲಿಗೆ ಅಯೋಧ್ಯ, ನಂತರ ಅಯೋಧ್ಯ ಮಥುರಾ ಮಾಯಾ. ಮಥುರಾ ಕ್ಷೇತ್ರ ಶ್ರೀಕೃಷ್ಣ ಪರಮಾತ್ಮನ ಕ್ಷೇತ್ರ. ಶ್ರೀಕೃಷ್ಣ ಪರಮಾತ್ಮ ತನ್ನ ಬಾಲ್ಯ ಲೀಲೆಗಳನ್ನ ತೋರಿಸಿದಂಥ ಮಹಾಕ್ಷೇತ್ರ. ಇಂಥ ಕ್ಷೇತ್ರದಲ್ಲಿ ನಾವು ಮಾಡುವಂಥ ಶ್ರಾದ್ದವೂ ಕೂಡ ನಮ್ಮ ಪಿತೃಗಳಿಗೆ ಮುಕ್ತಿನ ತಂದುಕೊಡುತ್ತೆ. ನಾವು ಈ ಕ್ಷೇತ್ರಗಳಿಗೆ ಹೋಗಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಸಹಿತವಾಗಿ ಮಾಡುವಂಥ ಶ್ರಾದ್ದವನ್ನು ನಾವು ಮಾಡಿದರೆ ಅದು ನಮ್ಮ ಪಿತೃಗಳಿಗೆ ನಿಜವಾಗಿಯೂ ಅತ್ಯಂತ ಸಂತೋಷವನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ. ಅಯೋಧ್ಯ, ಮಥುರಾ, ಮಾಯಾ. ಮಾಯಾ ಅಂತಂದ್ರೆ ಸಾಕ್ಷಾತ್ ಹರಿದ್ವಾರ ಅಂತ ಅರ್ಥ. ನೇರವಾಗಿ ಹೇಳ್ತಾ ಇದೆ ಹರಿಯ ದ್ವಾರ, ಹರಿದ್ವಾರ. ಇಂಥ ಹರಿದ್ವಾರದಲ್ಲಿ ನಾವು ಮಾಡುವಂತ ಶ್ರಾದ್ದ, ಈ ಹರಿದ್ವಾರದಲ್ಲಿ ಮಾಡುವಂತ ಶ್ರಾದ್ದವೂ ಕೂಡ ನಮ್ಮ ಪಿತೃಗಳಿಗೆ ಅತ್ಯಂತ ತೃಪ್ತಿಯನ್ನು ಕೊಡುತ್ತೆ. ನಾವು ಶ್ರಾದ್ದವನ್ನ ಮಾಡೋದೇ ನಮ್ಮ ಪಿತೃಗಳಿಗೆ ತೃಪ್ತಿಯಂತೆ. ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ಶ್ರಾದ್ದಾದಿಗಳನ್ನ ಮಾಡೋದೇ ನಿಲ್ಲಿಸಿಬಿಟ್ಟಿದ್ದಾರೆ ಎಷ್ಟೋ ಜನ. ದರ್ಬೆಯನ್ನು ಕೊಟ್ಟು ಇನ್ಯಾವುದೋ ರೀತಿಯಲ್ಲಿ ಶ್ರಾದ್ದಾದಿಗಳನ್ನ ಮಾಡಿಸ್ತಾ ಇದ್ದಾರೆ. ನಾವು ಶ್ರಾದ್ದವನ್ನ ಮಾಡೋದೇ ನಮ್ಮ ಪಿತೃಗಳಿಗೆ ಮೊದಲು ಸಂತೋಷ. ಅದರಲ್ಲೂ ನಾವು ಈ ಕ್ಷೇತ್ರಗಳಿಗೆ ಹೋಗಿ ಅಯೋಧ್ಯಕ್ಕೋ, ಮಥುರಾ ಕ್ಷೇತ್ರಕ್ಕೋ, ಹರಿದ್ವಾರ ಕ್ಷೇತ್ರಕ್ಕೂ ನಾವು ಹೋಗಿ ಮಾಡುವಂತ ಶ್ರಾದ್ದ ಅದು ಉತ್ತಮೋತ್ತಮವಾಗಿರ್ತಕ್ಕಂಥ ಶ್ರಾದ್ದ. ನಮ್ಮ ಪಿತೃಗಳಿಗೆ ಅತ್ಯಂತ ತೃಪ್ತಿ ಸಂತೋಷವನ್ನು ಕೊಡುವಂತ ಶ್ರಾದ್ದ, ನಮ್ಮ ಪಿತೃಗಳಿಗೆ ಮೋಕ್ಷವನ್ನ ಕರುಣಿಸುವಂತ ಶ್ರಾದ್ದವಾಗುತ್ತೆ. ಕಾಶಿ, ಕಂಚಿ, ಅವಂತಿಕಾ. ಇನ್ನು ಅಯೋಧ್ಯ, ಮಥುರಾ, ಮಾಯಾ. ಕಾಶಿ ಕ್ಷೇತ್ರ ಸಾಕ್ಷಾತ್ ಕಾಶಿಯ ವಿಶ್ವನಾಥ. ಅಲ್ಲಿ ಹರಿಯೂ ಇದ್ದಾನೆ, ಹರನೂ ಇದ್ದಾನೆ ಅಂತ ಕಾಶಿಯ ವಿಶೇಷವಾಗಿರತಕ್ಕಂಥ ಗಂಗೆಯ ಸನ್ನಿಧಾನದಲ್ಲಿ ನಾವು ನಮ್ಮ ಪಿತೃಗಳನ್ನು ಉದ್ದೇಶವಾಗಿಟ್ಟುಕೊಂಡು ಮಾಡುವಂತಹ ಶ್ರಾದ್ದ ಕಾಶಿ ಕ್ಷೇತ್ರದ ವಿಶೇಷ ಶ್ರಾದ್ದ. ಅಲ್ಲಿ ನಾವು ನಮ್ಮ ಪಿತೃಗಳನ್ನ ಸ್ಮರಣೆ ಮಾಡಿಕೊಂಡು ಅಲ್ಲಿ ಶ್ರಾದ್ದವನ್ನ ಮಾಡಿ ಅಲ್ಲಿಯ ಗಂಗೆಯಲ್ಲಿ ಪಿಂಡ ಪ್ರದಾನಾದಿಗಳನ್ನ ನೆರವೇರಿಸಿದರೆ ನಮ್ಮ ಪಿತೃಗಳಿಗೆ ವಿಶೇಷವಾಗಿರ್ತಕ್ಕಂಥ ಸದ್ಗತಿ ಪ್ರಾಪ್ತವಾಗ್ತದೆ. ಹಾಗಾಗಿ ಕಾಶಿ ಕ್ಷೇತ್ರವು ಕೂಡ ಸಪ್ತ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಇನ್ನು ಅವಂತಿಕಾಪುರಿ, ಉಜ್ಜಯಿನಿ ಕ್ಷೇತ್ರ. ಲೈನಾಗಿ ನೋಡ್ತಾ ಬನ್ನಿ. ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಂಚಿ, ಅವಂತಿಕಾ. ಅವಂತಿಕಾಪುರಿ ಅಂತಂದ್ರೆ ಸಾಕ್ಷಾತ್ ಉಜ್ಜಯಿನಿ ಕ್ಷೇತ್ರ. ಆ ಉಜ್ಜಯಿನಿ ಕ್ಷೇತ್ರದಲ್ಲೂ ಕೂಡ ನಾವು ಉಜ್ಜಯಿನಿ ಕ್ಷೇತ್ರ ಸಾಕ್ಷಾತ್ ವಿಕ್ರಮಾದಿತ್ಯನ ಕ್ಷೇತ್ರ, ರಾಜನಾಗಿರ್ತಕ್ಕಂಥ ವಿಕ್ರಮಾದಿತ್ಯನ ಕ್ಷೇತ್ರ. ಅನೇಕ ರೀತಿಯಾಗಿರ್ತಕ್ಕಂಥ ಪುಣ್ಯಫಲ ಅಂತಕ್ಕಂಥದ್ದು ಉಜ್ಜಯಿನಿ. ನಾವು ಕಾಳಿದಾಸನ ಒಂದು ಕಾಳಿದಾಸ ಇದ್ದಂಥ ಕ್ಷೇತ್ರ, ಕಾಳಿದಾಸ ಮೆರೆದಂಥ ಕ್ಷೇತ್ರ. ಅನೇಕ ರಾಜಮಹಾರಾಜರು ಮೆರೆದಂಥ ಕ್ಷೇತ್ರ ಅದು. ದೇವತೆಗಳ ಸನ್ನಿಧಾನ ಇದ್ದಂಥ ಕ್ಷೇತ್ರ ಅದು. ಅಂಥ ಕ್ಷೇತ್ರದಲ್ಲಿ ದೇವರ ಅನುಗ್ರಹ ಇರುವಂತ ಆ ದಿವ್ಯವಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ, ಉಜ್ಜಯಿನಿ ಕ್ಷೇತ್ರದಲ್ಲಿ ನಾನು ಶ್ರಾದ್ದಾದಿಗಳನ್ನ ನನ್ನ ಪಿತೃಗಳನ್ನ ಉದ್ದೇಶವಾಗಿಟ್ಟುಕೊಂಡು ಮಾಡಿದರೆ ಅದು ಕೂಡ ನೇರವಾಗಿ ಮೋಕ್ಷಕ್ಕೆ ಕಾರಣ ಆಗುತ್ತೆ. ನನ್ನ ಪಿತೃಗಳಿಗೆ ಸದ್ಗತಿ ಆಗುತ್ತೆ, ತುಂಬಾ ಸಂತೋಷ ಆಗುತ್ತಂತೆ. ಈ ಎಲ್ಲಾ ಕ್ಷೇತ್ರಗಳಲ್ಲಿ ಒಂದೊಂದು ಬಾರಿಯೂ ನಾನು ಅನುಕೂಲ ಇದ್ದಾಗ ಆ ಕ್ಷೇತ್ರಗಳಿಗೆ ಹೋಗಿ ಶ್ರಾದ್ದವನ್ನ ಮಾಡಿದರೆ ಪಿತೃಗಳಿಗೆ ಅತ್ಯಂತ ಸಂತೋಷ ಸಿಗುತ್ತೆ. ಮಧ್ಯದಲ್ಲಿ ಕಂಚಿ ಬಂತು. ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಂಚಿ, ಅವಂತಿಕಾ. ಕಂಚಿ ಕ್ಷೇತ್ರ ನಮ್ಮ ಸೌತ್ ಇಂಡಿಯಾ ಅಂದ್ರೆ ನಮ್ಮ ತಮಿಳುನಾಡಿನಲ್ಲಿ ಬರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರ. ಕಂಚಿಯ ವರದರಾಜ. ಆ ಕಂಚಿಯ ವರದರಾಜನ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಇರುವಂಥ ಕ್ಷೇತ್ರ. ಕಂಚಿಯಲ್ಲಿ ಅನೇಕ ರೀತಿಯ ಪುಣ್ಯ ದೇವಸ್ಥಾನಗಳಿದ್ದಾವೆ. ಅಂತ ಕಂಚಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ದೇವರ ದರ್ಶನವನ್ನ ಮಾಡಿ ನನ್ನ ಪಿತೃಗಳನ್ನ ಉದ್ದೇಶವಾಗಿಟ್ಟುಕೊಂಡು ಅಲ್ಲಿ ಕ್ಷೇತ್ರ ಶ್ರಾದ್ದವನ್ನ ನೆರವೇರಿಸಿದರೆ ದೇವರ ದರ್ಶನದ ಪುಣ್ಯವೂ ಬಂತು, ಪಿತೃಗಳಿಗೆ ಸದ್ಗತಿಯನ್ನ ಕೊಡಿಸಿದಂತ ಪುಣ್ಯವೂ ಬಂತು. ಯಾವಾಗ ಶ್ರದ್ಧೆಯಿಂದ ಶ್ರಾದ್ದವನ್ನ ಮಾಡಿದಾಗ. ವಿಶೇಷವಾಗಿ ನಮ್ಮ
ಕರ್ನಾಟಕ, ತಮಿಳುನಾಡು, ಕೇರಳ, ತೆಲಂಗಾಣ ಈ ಭಾಗದಲ್ಲಿ ಬರುವಂತ ಒಂದೇ ಒಂದು ಸಪ್ತಕ್ಷೇತ್ರಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಅಂದರೆ ಅದು ಕಾಂಚೀಪುರ ಮಾತ್ರ. ಅಂತ ಕಂಚಿ ನಗರದಲ್ಲಿ ಮಾತ್ರ ನಾವು ಶ್ರಾದ್ದವನ್ನ ಮಾಡಲಿಕ್ಕೆ ಬರುತ್ತೆ ಹೊರತು ಇದರಲ್ಲಿ ರಾಮೇಶ್ವರ ಬರೋದಿಲ್ಲ. ಆದರೆ ರಾಮೇಶ್ವರದಲ್ಲೂ ನಾವು ಶ್ರಾದ್ದಾದಿಗಳನ್ನ, ತಿಲಹೋಮಾದಿಗಳನ್ನ ಅಲ್ಲೂ ಮಾಡಬಹುದು. ಆದರೆ ಕ್ಷೇತ್ರದ ಈ ಸಪ್ತಕ್ಷೇತ್ರಗಳಲ್ಲಿ ಬರುವಂತ ಶ್ರಾದ್ದ ಅದಾಗಿರೋದಿಲ್ಲ. ಅಲ್ಲಿ ಶ್ರಾದ್ದವನ್ನ ಮಾಡಿದರೂ ಕೂಡ ನಮ್ಮ ಪಿತೃಗಳಿಗೆ ಸದ್ಗತಿ ಆಗುತ್ತೆ. ಆದರೆ ಈ 7 ಕ್ಷೇತ್ರಗಳಲ್ಲಿ ಸೇರ್ಕೊಳ್ಳೋದಿಲ್ಲ ಅಷ್ಟೆ. ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಂಚಿ, ಅವಂತಿಕಾ, ಪುರಿ, ದ್ವಾರಾವತಿ ಚೈವ ಸಪ್ತೈತಾಃ ಮೋಕ್ಷದಾಯಕಾಃ. ಸಪ್ತೈತಾಃ ಮೋಕ್ಷದಾಯಿಕಾಃ. ದ್ವಾರಾವತಿ, ದ್ವಾರಕಾನಗರ, ಕೃಷ್ಣ ಪರಮಾತ್ಮನ ದ್ವಾರಕ. ಇಂಥ ದ್ವಾರಕೆ ಕೃಷ್ಣ ಸ್ವತಃ ನಡೆದಾಡಿರ್ತಕ್ಕಂಥ ಕ್ಷೇತ್ರ. ತನ್ನ ವಿಲಾಸಿನಿ ಸ್ತ್ರೀಯರೊಂದಿಗೆ, ತನ್ನ ಗೋಪಿಕೆಯರೊಂದಿಗೆ ತಾನು ರಾಜನಾಗಿ ಮೆರೆದಂತ ಕ್ಷೇತ್ರ. ಈ ದ್ವಾರಕಾ ನಗರಕ್ಕಿಂತ ಶ್ರಾದ್ದ ಮಾಡಲಿಕ್ಕೆ ಬೇರೆ ನಗರಗಳು ನಮಗಿನ್ನೂ ಇದ್ದಾವ? ಇಂಥ ಪವಿತ್ರವಾಗಿರ್ತಕ್ಕಂಥ ದ್ವಾರಕೆ, ಅಂಥ ದ್ವಾರಕೆಗೆ ನಾವು ಹೋಗಿ ನಮ್ಮ ಪಿತೃಗಳನ್ನ ಸ್ಮರಣೆ ಮಾಡಿ ಸಾಕ್ಷಾತ್ ಕೃಷ್ಣ ಪರಮಾತ್ಮನನ್ನೇ, ಅಂದ್ರೆ ನೋಡಿ, ಯಾಕೆ ನಾವು ದ್ವಾರಕಾ ನಗರಕ್ಕೆ ಹೋಗಿ ಶ್ರಾದ್ದಾದಿಗಳನ್ನ ಮಾಡಬೇಕು ಅಂದ್ರೆ ಅಲ್ಲಿ ಜನಾರ್ದನನ ಉಪಾಸನೆ ಇದೆ. ನಾವು ಮಾಡುವಂತ ಶ್ರಾದ್ದಾದಿಗಳಲ್ಲಿ ವಿಶ್ವೇ ದೇವತೆಗಳ ಪೂಜೆ, ಪಿತೃದೇವತೆಗಳ ಪೂಜೆ, ಅಲ್ಲೆಲ್ಲ ನಾವು ಉಪಾಸನೆ ಮಾಡುವಂಥದ್ದು ಅನಿರುದ್ಧ ನಾರಾಯಣ, ಜೊತೆಗೆ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವರು. ಇವರೆಲ್ಲ ಯಾರು? ಸಾಕ್ಷಾತ್ ನಾರಾಯಣನ ರೂಪ, ಅಂದ್ರೆ ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ಅಂತ ಅರ್ಥ. ಅಂತ ನಾವು ಈ ದ್ವಾರಕಾ ನಗರಕ್ಕೆ ಹೋಗಿ ಅಲ್ಲಿ ನಾವು ಇಷ್ಟೆಲ್ಲ ಅನುಸಂಧಾನಗಳನ್ನು ಮಾಡಿಕೊಂಡು ನನ್ನ ಪಿತೃಗಳಿಗೆ ಮುಕ್ತಿ ಸಿಗಲಿ ಅನ್ನುವ ಚಿಂತನೆಯಿಂದ, ಭಕ್ತಿಯಿಂದ ನಾನು ಶ್ರಾದ್ದಾದಿಗಳನ್ನು ನೆರವೇರಿಸಿದ್ರೆ ನೋಡಿ, ಈ ಒಂದೊಂದು ಕ್ಷೇತ್ರಕ್ಕೂ ವಿಶಿಷ್ಟವಾಗಿರ್ತಕ್ಕಂಥ ಚರಿತ್ರೆ ಇದೆ. ಬೇಕಾದಷ್ಟು ಕಥೆಗಳೆಲ್ಲ ಇದ್ದಾವೆ. ಒಂದೊಂದು ಕ್ಷೇತ್ರದ ಬಗ್ಗೆಯೂ ನಾವು ತುಂಬ ವಿಚಾರಗಳನ್ನು ಹೇಳ್ಬೋದು. ಆದರೆ ಸಂಕ್ಷಿಪ್ತವಾದ ಮಾಹಿತಿಯನ್ನ ತಿಳಿಸಬೇಕು ಅನ್ನೋ ದೃಷ್ಟಿಯಿಂದ ಅನೇಕ ವಿಚಾರಗಳನ್ನು ನಾನು ಇನ್ನೂ ಹೇಳ್ತಾ ಇಲ್ಲ. ಯಾಕೆ ಈ ಸಪ್ತಕ್ಷೇತ್ರಗಳು ಅನ್ನೋದಕ್ಕೆ ನಮ್ಮ ದೇಹಕ್ಕೂ ಈ ಕ್ಷೇತ್ರಗಳಿಗೂ ಇನ್ನೂ ಅನೇಕ ಹೊಂದಾಣಿಕೆ ಇದೆ. ನಮ್ಮ ದೇಹದಲ್ಲಿರ್ತಕ್ಕಂಥ ಚಕ್ರಗಳು, ಸ್ವಾಧಿಷ್ಠಾನ ಮೊದಲಾಗಿ ಅನೇಕ ಚಕ್ರಗಳಿಗೂ ಈ ನಗರಗಳಿಗೂ ಅನೇಕ ಹೊಂದಾಣಿಕೆ ಇದೆ. ಮುಂದಿನ ವಿಡಿಯೋದಲ್ಲಿ ಅದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನ ಖಂಡಿತ ಮುಂದಿನ ವಿಡಿಯೋದಲ್ಲಿ ಅದರ ವಿಶ್ಲೇಷಣೆ ಬರುತ್ತೆ. ಅನೇಕ ಜನ ಪ್ರಶ್ನೆಯನ್ನು ಕೇಳ್ತಾ ಇದ್ರು, ಆಚಾರ್ಯ ಪಿತೃಗಳಿಗೆ ಮೋಕ್ಷವನ್ನ ಕೊಡುವಂತ ಕ್ಷೇತ್ರಗಳು ಯಾವುದು ಅಂತ. ಮೊದಲಿಗೆ ನಾವು ಶ್ರಾದ್ದವನ್ನ ಮಾಡೋಣ, ನಮ್ಮ ಊರಿನಲ್ಲೇ ಶ್ರಾದ್ದವನ್ನ ಮಾಡೋಣ. ಅನುಕೂಲ ಆದಾಗ, ದೇವರು ಅವಕಾಶ ಕೊಟ್ಟಾಗ ಈ ಸಪ್ತಕ್ಷೇತ್ರಗಳಿಗೂ ಕೂಡ ಹೋಗಿ ಶ್ರಾದ್ದವನ್ನ ಮಾಡೋಣ. ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಂಚಿ, ಅವಂತಿಕಾ, ಪುರಿ, ದ್ವಾರಾವತಿ ಚೈವ ಸಪ್ತೈತಾಃ ಮೋಕ್ಷದಾಯಕಾಃ. ಅಯೋಧ್ಯ, ಮಥುರಾ, ಹರಿದ್ವಾರ, ಕಾಶಿ, ಕಂಚಿ, ಅವಂತಿಕಾ, ಪುರಿ ಅಂದ್ರೆ ಉಜ್ಜಯಿನಿ, ಇನ್ನು ಪುರಿ, ದ್ವಾರಾವತಿ ಚೈವ ಅಂದ್ರೆ ದ್ವಾರಕಾ ನಗರ. ಇಲ್ಲೆಲ್ಲ ನಾವು ಶ್ರಾದ್ದಾದಿಗಳನ್ನ ದೇವರು ಯಾವಾಗ ನಮಗೆ ಅವಕಾಶ ಕೊಡ್ತಾನೋ ಆವಾಗ ಹೋಗಿ ಶ್ರಾದ್ದಾದಿಗಳನ್ನ ಮಾಡಿ ನಮ್ಮ ಪಿತೃಗಳಿಗೆ ಮುಕ್ತಿಯನ್ನು ಕೊಡಿಸೋಣ. ನಾವು ಮಕ್ಕಳಾಗಿ ನಮ್ಮ ಪಿತೃಗಳಿಗೆ ಆಸ್ತಿಯನ್ನು ಬರೆದುಕೊಡ್ಲಿಕ್ಕೆ ಆಗೋದಿಲ್ಲ, ಅಥವಾ ಬಂಗಾರಾದಿಗಳನ್ನು ಅಥವಾ ಹಣವನ್ನು ಅಥವಾ ಇನ್ಯಾವುದೋ ಪದಾರ್ಥಗಳನ್ನು ನಾವು ಕೊಡ್ಲಿಕ್ಕೆ ಆಗೋದಿಲ್ಲ. ಅವರಿಗೆ ಕೊಡಬಹುದು ಅಂತಾದರೆ ಶ್ರಾದ್ದಾದಿಗಳನ್ನ ಮಾಡಿ ಅವರಿಗೆ ಮುಕ್ತಿಯನ್ನು ಕೊಡಿಸುವಂತ ಒಂದು ಚಿಕ್ಕ ಪ್ರಯತ್ನವನ್ನು ಮಾತ್ರ ನಾವು ಮಾಡಬಹುದು. ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಪಿತೃಗಳಿಗೆ ಈ ಪಿತೃಪಕ್ಷದಲ್ಲಿ, ಜೊತೆಗೆ ಅವರವರ ಮೃತ್ಯುತಿ ಶ್ರಾದ್ದಗಳಲ್ಲಿ ಕ್ಷೇತ್ರ ಶ್ರಾದ್ದಗಳನ್ನ ಮಾಡಿ ಅವರಿಗೆ ಮುಕ್ತಿಯನ್ನು ಕೊಡಿಸೋಣ. ಇಂಥ ಪ್ರಯತ್ನವನ್ನ ಮಾಡಿ ಆ ಶ್ರಾದ್ದ ನಾಮಕ, ಆ ಲಕ್ಷ್ಮೀ ಜನಾರ್ದನ ಶ್ರಾದ್ದ ನಾಮಕ ಅಂತಂದ್ರೆ ನಾವು ಶ್ರಾದ್ದವನ್ನ ಮಾಡುವಾಗ ಉಪಾಸನೆ ಮಾಡುವಂಥದ್ದು ಆ ಲಕ್ಷ್ಮೀ ಜನಾರ್ದನನನ್ನ, ಆ ಗಯಾ ನಿಯಾಮಕನಾಗಿರ್ತಕ್ಕಂಥ ಲಕ್ಷ್ಮೀ ಜನಾರ್ದನನನ್ನ. ಗಯಾಶ್ರಾದ್ದದ ವೈಶಿಷ್ಟ್ಯ ಅದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಗಯಾಶ್ರಾದ್ದ ಅದರ ವೈಶಿಷ್ಟ್ಯ ಏನು, ಗಯೆಯಲ್ಲಿ ಮಾಡಿದರೆ ಅದರ ಪುಣ್ಯ ಏನು, ಗಯಾಸುರನ ಕಥೆ ಏನು,
ಅನೇಕ ವಿಚಾರಗಳನ್ನು ಹೇಳಬೇಕು ಅಂತ ನನಗೆ ಅನಿಸ್ತಾ ಇದೆ. ಆದರೆ ಕೆಲವರಿಗೆ ಚಿಕ್ಕ ಚಿಕ್ಕ ವಿಡಿಯೋಗಳು ಬೇಕು. ತುಂಬ ದೊಡ್ಡ ವಿಡಿಯೋದಲ್ಲಿ ನಾವು ಎಲ್ಲ ವಿಚಾರಗಳನ್ನು ಹೇಳಿಬಿಟ್ರೆ ಕೆಲವರಿಗೆ ಬೋರ್ ಆಗಿ ಹೋಗ್ತದೆ. ಹಾಗಾಗಿ ಈ ವಿಡಿಯೋದಲ್ಲಿ ಸ್ವಲ್ಪ ಮಾಹಿತಿಯನ್ನು ಮಾತ್ರ ನಾನು ಸೇರಿಸಿ ಹೇಳ್ತಾ ಇದ್ದೀನಿ. ಮುಂದೆ ಬರ್ತಕ್ಕಂಥ ವಿಡಿಯೋದಲ್ಲಿ ಇನ್ನೂ ಅನೇಕ ವಿಚಾರಗಳ ಸಂಗ್ರಹವನ್ನು ತಿಳಿಸಿಕೊಡ್ತಾ ಹೋಗ್ತೀನಿ. ಗಯಾಶ್ರಾದ್ದದ ಮಾಹಿತಿ ಜೊತೆಗೆ ಗಯಾಸುರನ ಮಾಹಿತಿ, ಗಯಾಶ್ರಾದ್ದ ಯಾಕೆ ಅಷ್ಟು ಪವಿತ್ರ, ಜೊತೆಗೆ ಅನೇಕ ವಿಚಾರಗಳನ್ನು ಹಂಚಿಕೊಳ್ತಾ ಹೋಗೋಣ. ನೀವಿನ್ನೂ ಯಾರಾದರೂ ನಮ್ಮ ಶ್ರೀಚಕ್ರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆವಾಗ ಮಾತ್ರ ನಾವು ಮಾಡ್ತಕ್ಕಂಥ ಎಲ್ಲ ಈ ವಿಶೇಷ ವಿಚಾರಗಳು, ನಾವು ಯೂಟ್ಯೂಬ್ನಲ್ಲಿ ಏನೆಲ್ಲ ಅಪ್ಲೋಡ್ ಮಾಡ್ತಾ ಹೋಗ್ತೀವೋ ಆ ವಿಚಾರಗಳು ನಿಮಗೆ ಮೊದಲು ಯೂಟ್ಯೂಬ್ನಲ್ಲಿ ಕಾಣಿಸಿಕೊಳ್ತವೆ. ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಯಾವುದಾದರೂ ಪ್ರಶ್ನೆಗಳಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಅಂತ ತಿಳಿಸ್ತಾ, ಆ ಗಯಾ ನಿಯಾಮಕನಾಗಿರ್ತಕ್ಕಂಥ ಶ್ರಾದ್ದ ಸ್ವಾಮಿ ಆಗಿರ್ತಕ್ಕಂಥ ಮಧ್ವವಲ್ಲಭ ಜನಾರ್ದನ ಸ್ವಾಮಿಯ ಆಶೀರ್ವಾದ ನಿಮ್ಮೆಲ್ಲರಿಗೂ ಸಿಗಲಿ ಅಂತ ಕೇಳ್ಕೊಳ್ತಾ, ಹರೇ ಶ್ರೀನಿವಾಸ, ನಮಸ್ಕಾರ.